ಇಬ್ಬರು ರಾಜಕೀಯ ನಾಯಕರ ಪ್ರತಿಷ್ಠೆಯಿಂದಾಗಿ ಲಾಕ್ ಆಗಿಬಿಟ್ರ ರನ್ಯಾ ಇಲ್ಲಿ ತಪ್ಪೇ ಮಾಡಿಲ್ಲ. ರನ್ಯಾ ಏನು ಗೊತ್ತೇ ಇರಲಿಲ್ಲ, ಅವ್ರ ಅಮಾಯಕಿ ಆ ಥರ ನಾವು ಮಾತಾಡ್ತಾ ಇಲ್ಲ. ಆದರೆ ಈ ಗೋಲ್ಡ್ ಸಾಗಣೆ ಯಾವಾಗಿಂದ ನಡೀತಾ ಇತ್ತು. ಆದರೆ ಆಚೆ ಬರಲಿಕ್ಕಿದ್ದಂಥ ಕಾರಣ ಏನು ಅಂತ ನೋಡಿದಾಗ ಖುದ್ದು ರನ್ಯಾನ, ಈ ಪ್ರಕರಣ ಆಚೆ ಬರಲಿಕ್ಕೆ ರನ್ಯನೇ ಕಾರಣನ ಅಂತ ನೋಡಿದಾಗ ಅಲ್ಲ ಅಂತ ಕೆಲ ಸೋರ್ಸ್ಗಳು ಹೇಳ್ತಾ ಇವೆ. ಇನ್ಯಾರು ಹಾಗಾದರೆ ಇಬ್ಬರು ಸಚಿವರ ವಿಚಾರ ಇದು. ಒಬ್ಬ ಸಚಿವರಿಗೆ ಈ ಹೆಣ್ಣುಮಗಳು ಆಪ್ತಳಿದ್ದಳು, ಸಿಕ್ಕಾಕೊಂಡಾಗಲೂ ಕೂಡ ಆ ಸಚಿವರ ನಂಬರ್ಗೆ ಕರೆ ಹೋಗಿತ್ತು ಅಂತ ಹೇಳ್ತಾರೆ ಕೆಲವರು. ಯೂಶ್ವಲಾಗಿ ಸಿಕ್ಕಾಕೊಂಡ ತಕ್ಷಣ ನಮ್ಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, MLA ಗೊತ್ತು, MP ಗೊತ್ತು, ದೊಡ್ಡ ಪೊಲೀಸ್ ಆಫೀಸರ್ ಗೊತ್ತು ಅಂತ ಹೇಳಿ ರನ್ಯಾ ಮಾತಾಡಿದಾರಲ್ಲಿ. ಯಾರೋ ದೊಡ್ಡ ಆಫೀಸರು, ನನಗೆ ನಮ್ಮ ಅಪ್ಪನೇ IPS ರಾಘವೇಂದ್ರ ರಾವ್ ಅಂತ ಒಂದು ಭಾಗ ಆದರೆ, ಅದನ್ನು ಮೀರಿದಂಥ ಪ್ರಭಾವವನ್ನು ಬಳಸಬೇಕು, ಹೇಗಾದರೂ ಮಾಡಿ ಈ DRIನವ್ರು ಬಿಟ್ಟುಬಿಡಲಿ ನಮ್ಮನ್ನು ಅನ್ನೋ ಒಂದು ಭರದಲ್ಲಿ ಕೆಲವರಿಗೆ ಕರೆ ಮಾಡಿದ್ದಾರಲ್ಲ, ಅದರಲ್ಲೊಬ್ಬರು ಸಚಿವರು ಅಂತ ಹೇಳ್ತಾ ಇದ್ದಾರೆ. ಆ ಸಚಿವರಿಗೂ ಇನ್ನೊಬ್ಬ ಸಚಿವರಿಗೂ ಆಗ್ತಾ ಇರಲಿಲ್ಲ. ಹಾಗಾಗಿ ಆ ಇನ್ನೊಬ್ಬ ಸಚಿವರೇ ಈ ಸಚಿವರ ಆಟಾಟೋಪಕ್ಕೆ ಬ್ರೇಕ್ ಹಾಕೋ ದೃಷ್ಟಿಯಿಂದ ಇಂಥ ಕೆಲಸವನ್ನು ಮಾಡಿಸ್ಬಿಟ್ರ ಅಂತ ರಾಜಕೀಯ ವಲಯದ ಚರ್ಚೆ. ಇಷ್ಟು ದಿನ ಇಲ್ಲದೆ ಇರೋದು, ಈಗ ರನ್ಯಾರಾವ್ ಸಿಕ್ಕಿ ಬಿದ್ದಿರೋದು ಹೇಗೆ, ಏನು ವರ್ಷಾನುಗಟ್ಟಲೆಯಿಂದ ರನ್ಯಾರಾವ್ ಮಾಡ್ತಿರ್ತಕ್ಕಂಥ ಕೆಲಸ ಅಂತ ಹೇಳ್ತಾರೆ ಕೆಲವರು. ವರ್ಷಕ್ಕೆ ಅನೇಕ ಬಾರಿ, ವಾರಕ್ಕೆ 2 ಬಾರಿ ದುಬೈ ಅಂತ ಹೇಳಿದ್ರೆ ಕಡಿಮೆ ಮಾತಲ್ಲ. 43-44 ಬಾರಿ ಎಲ್ಲ ಟ್ರಾವೆಲ್ ಮಾಡಿದ್ದಾರೆ ವಿದೇಶಗಳಿಗೆ ಅಂತ ಮಾಹಿತಿ ಇದೆಯಲ್ಲ. ಅವತ್ತು ಯಾವತ್ತೂ ಆಗದಿರೋದು ಇವತ್ತು ಯಾಕಪ್ಪ ಆಯಿತು ಅಂತ ಹೇಳಿದ್ರೆ ಸಚಿವರಿಬ್ಬರ ಮುಸುಕಿನ ಗುದ್ದಾಟ ಇತ್ತಲ್ಲ. ಈ ಮುಸುಕಿನ ಗುದ್ದಾಟದಲ್ಲಿ ನಿನ್ನ ಬಂಡವಾಳ ನನಗೆ ಗೊತ್ತಿಲ್ವಾ, ನಾನು ಆಚೆ ಇಡ್ತೀನಿ, ಈಗ ಇವ್ರು ಆಚೆ ಬಂದ ತಕ್ಷಣ ಎಲ್ಲ ಗೊತ್ತಾಗುತ್ತೆ ನೋಡು ಅಂತ ಹೇಳಿ ಈ ತರಹದ ಒಂದು ಜಾಲವನ್ನು ಇನ್ನೊಬ್ಬ ಸಚಿವರು ಹೆಣೆದು ಬಿಟ್ರ ಅಂತ ಪ್ರಶ್ನೆ ಇದೆ ಇಲ್ಲಿ. ರಾಜ್ಯದ ಇಬ್ಬರು ಪ್ರಭಾವಿ ರಾಜಕಾರಣಿಗಳಿಂದ, ಇವರಿಬ್ಬರ ಪ್ರತಿಷ್ಠೆ ಕಾರಣದಿಂದಾಗಿ ಇಲ್ಲಿ ಯಾರೂ ಅಮಾಯಕರು ನಾವು ಹೇಳ್ತಾ ಇಲ್ಲ. ಈ ಪ್ರಕರಣ ಆಚೆ ಬಂದಿದ್ದಕ್ಕಿದ್ದಂಥ ಕಾರಣ ಏನು ಅಂತ ನೋಡಿದ್ರೆ ಈ ಮೂಲಕ ಈ ಪ್ರಕರಣ ಆಚೆ ಬಂತು. ಸಿಕ್ಕಿಬಿದ್ದ ಬಳಿಕ ನಟಿ ರನ್ಯಾರಾವ್ ಕರೆ ಮಾಡಿದ್ದು ಇದೇ ರಾಜಕಾರಣಿಗ. ಅಪ್ಪ IPS ಆಗಿದ್ದರೂ ಕೂಡ ರನ್ಯಾಗಿತ್ತು ಆ ರಾಜಕಾರಣಿಯ ಸಪೋರ್ಟ್, ಬೆಂಬಲ. ಇದೇ ರಾಜಕಾರಣಿ ಬೆಂಬಲ ಇಟ್ಕೊಂಡೇ KG ಗಟ್ಟಲೆ ಚಿನ್ನ ಸ್ಮಗ್ಲಿಂಗ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದೇ ರಾಜಕಾರಣಿಯಿಂದ ಇದೀಗ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಸದಾಶಿವನಗರದ ಇಬ್ಬರು ರಾಜಕಾರಣಿಗಳ ಪ್ರತಿಷ್ಠೆನೇ ಈ ಕೇಸ್ ಹೊರಬರಲಿಕ್ಕೆ ಕಾರಣ ಆಯಿತು. ಬಿಡಿ, ದೊಡ್ಡ ಸ್ಮಗ್ಲಿಂಗ್ ಕೇಸ್ ಆಚೆ ಬಂತು, ಖುಷಿ ಇದೆ, ಸಮಾಧಾನ ಇದೆ, ಈ ಥರದ ಘಟನೆಗಳಾಗಬಾರ್ದು ಅಂತ ಇದೆ. ಕೇಸ್ ಆಚೆ ಬಂದಿದ್ದಕ್ಕಿದ್ದಂಥ ಕಾರಣ ಏನು ಅಂತ ನೋಡಿದ್ರೆ ಸದಾಶಿವನಗರದ ಇಬ್ಬರು ರಾಜಕಾರಣಿಗಳು ಅಂತ ಹೇಳ್ತಾರೆ. ಇದೇ ವಿಚಾರ ಇಟ್ಕೊಂಡು BJP ನಾಯಕರು ಮುಗಿಬಿದ್ದಿದ್ದಾರೆ. ಕೇಸ್ಗೆ ಪುಷ್ಟಿ ಕೊಡ್ತಿರೋದೇನು ಅಂತ ಹೇಳಿದ್ರೆ ಶಾಸಕ ಸುನಿಲ್ ಕುಮಾರ್ ಅವರ ಹೇಳಿಕೆ. ಹಾಗಾದರೆ ಇಬ್ಬರು ರಾಜಕಾರಣಿಗಳು ಯಾರು ಅನ್ನೋದೇ ಒಂದು ಕುತೂಹಲ ಇಲ್ಲಿ ಅಡಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರಾಜ್ಯದಲ್ಲಿ ಅನುಮಾನಕ್ಕೆ ಕಾರಣ ಆಗಿಬಿಟ್ಟಿದೆ. ಇದರ ಹಿಂದೆ ಇರತಕ್ಕಂಥ ಕೈವಾಡ ಯಾರ್ಯಾರದ್ದು? ಶಾಸಕ ಸುನಿಲ್ ಕುಮಾರ್ ಇಲ್ಲಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕಾರಣಿಗಳ ಕೈವಾಡ ಇಲ್ಲದೆ ಇಷ್ಟೊಂದು KG ಗಟ್ಟಲೆ ಚಿನ್ನ ಹಾಗೆ ಬರಲಿಕ್ಕೆ ಸಾಧ್ಯನಾ? ಶಾಸಕರಿಗೆ, ಮಂತ್ರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಪ್ರೋಟೋಕಾಲ್ ಇರುತ್ತೆ. ಒಬ್ಬ ಅಧಿಕಾರಿಯ ಮಗಳಿಗೆ ಎಲ್ಲಾದರೂ ಪ್ರೋಟೋಕಾಲ್ ಕೊಡೋಕ್ಕೆ ಸಾಧ್ಯನಾ? ಏನು ಆ ಮಗಳು ಏನೂ ಅಲ್ಲ, ಅಧಿಕಾರಿನ, ಶಾಸಕಿನ, ರಾಜಕಾರಣಿನ, ಸಚಿವೇನ, ಏನೂ ಅಲ್ಲ. ಮತ್ತು ಪ್ರೋಟೋಕಾಲ್ ಹೇಗೆ ಬಂತು ಆ ಹೆಣ್ಣು ಮಗಳಿಗೆ? ಇದರ ಹಿಂದೆ ಎಲ್ಲ ಕಳ್ತನ ಮಾಡಿಕೊಂಡು ಬಂದಂಥ ಗೋಲ್ಡು ಎಲ್ಗಪ್ಪ ಹೋಯಿತು? ದುಬೈಯಿಂದ ಬಂದಂಥ ಗೋಲ್ಡು ಯಾರ ಮನೆ ಸೇರಿಕೊಳ್ತು? ಈ ಕೇಸಲ್ಲಿ ಪ್ರಭಾವಿ ರಾಜಕಾರಣಿ ಪಾತ್ರ ಇದೆ ಅಂತ ಅನುಮಾನವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವ ಸಚಿವರು ಇದರ ಹಿಂದೆ ಬೆಂಗಾವಲಾಗಿ ನಿಂತಿದ್ದಾರೆ? ಆಕೆಯನ್ನು ಅರೆಸ್ಟ್ ಮಾಡಿದ ಕೂಡಲೇ ಆಕೆ ಯಾರಿಗೋ ಫೋನ್ ಮಾಡಿದ್ರು ಅಂತೇಳಿ ಪತ್ರಿಕೆಗಳು ಬಂದಿತ್ತು. ಯಾರಿಗೆ ಫೋನ್ ಮಾಡಿದ್ರು? ಇದೆಲ್ಲದೂ ಕೂಡ ಇವತ್ತು ಚರ್ಚೆ ಆಗಬೇಕಾಗಿರುವಂಥದ್ದು. ಸರ್ಕಾರ ಸ್ವಚ್ಛವಾಗಿದ್ದರೆ, ಮಂತ್ರಿಮಂಡಲ ಭಾಳ ಸ್ವಚ್ಛವಾಗಿದ್ದರೆ ಈ ಪ್ರಕರಣದ ಪ್ರಾಥಮಿಕವಾದಂಥ ವರದಿಯನ್ನು ಸದನದಲ್ಲಿ ಇವತ್ತು ಸರ್ಕಾರ ಹೇಳಬೇಕಾಗಿತ್ತು. ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾ ಇರುವಂಥದ್ದೇ ಹಲವು ರೀತಿಯಾದಂಥ ಅನುಮಾನಗಳಿಗೆ ಪುಷ್ಟಿಯನ್ನು ಕೊಟ್ಟಿದ್ದಾರೆ. ಯಾವ ಸಚಿವರು ಇದರ ಹಿಂದೆ ಬೆಂಗಾವಲಾಗಿ ನಿಂತಿದ್ದಾರೆ?